ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಕುರಿತು ಎರಡನೇ ಕ್ಲಾಸ್ ಬಗ್ಗೆ ಮಾತಾಡೋಣ. ಈಗಾಗಲೇ ನಾನು ಮೊದಲನೇ ಕ್ಲಾಸಲ್ಲಿ ನಿಮಗೆ ಏನು ಹೇಳಿಕೊಟ್ಟಿದ್ದಂದರೆ ಕಂಪ್ಯೂಟರ್ದ ಒಂದು ಹಿಸ್ಟ್ರಿಯ ಬಗ್ಗೆ ಹೇಳಿದ್ದೆ. ಅದಲ್ಲದೆ ಏನಂದರೆ ಕಂಪ್ಯೂಟರ್ನ ಒಂದು ಜನರೇಷನ್ಸ್ ಪೀಳಿಗೆ ಬಗ್ಗೆ ನಾನೇನು ಮಾಡಿದ್ದೆ ಹೇಳಿಕೊಟ್ಟಿದ್ದೆ. ನೋಡಿ, ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಈ ಒಂದು ಕೋರ್ಸು ಕಂಪ್ಯೂಟರ್ ಕೋರ್ಸು ನಿಮ್ಮ ಕರ್ನಾಟಕದಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವುದೇ ಒಂದು ಎಕ್ಸಾಮ್ ನಡೀಲಿ ಅವೆಲ್ಲವಕ್ಕೂ ಹೆಲ್ಪ್ ಆಗುವ ದೃಷ್ಟಿಯಿಂದಾಗಿ ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ನಾವು ನಿಮ್ಮಿಂದ ಬಯಸಿದ್ದೇನೆಂದರೆ ನಿಮಗೆ ಇಷ್ಟ ಆಗ್ತದೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ವಿವಿಧ ವೇದಿಕೆಗಳಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಸೊ ದ್ಯಾಟ್ ನೋಡಿ, ನಾನು ಪ್ರೀವಿಯಸ್ ಕ್ಲಾಸಲ್ಲೇ ನಿಮಗೇನು ಹೇಳಿದ್ದೆ, ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್ಸ್ ಅರ್ಥ ಆಯ್ತಾ. ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೀನಿ. ಒಂದು ಬಾರಿ 2 ನಿಮಿಷದಲ್ಲಿ ರೀಕ್ಯಾಪ್ ಮಾಡೋಣ. ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್ದಲ್ಲಿ ನಿಮಗೇನೇನು ಹೇಳಿದ್ದೆ ಅಂದರೆ ನಾನು ಅಬ್ಯಾಕಸ್ ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ದೆ. ಆಮೇಲೆ ತದನಂತರದಲ್ಲಿ ಲೆಬ್ನಿಡ್ಸ್ ಕ್ಯಾಲ್ಕುಲೇಟರ್ ಬಗ್ಗೆ ನಾನು ಹೇಳಿದ್ದೆ. ಇನ್ನು ತದನಂತರದಲ್ಲಿ ಅದರ ಬಗ್ಗೆ ಹೇಳಿದೆ ಹೇಳ್ರಿ, ಈ ಒಂದು ನಿಮ್ಮ ಡಿಫ್ರೆನ್ಸ್ ಇಂಜಿನ್ ಬಗ್ಗೆ ಹೇಳಿದ್ದೆ. ಇನ್ನು ತದನಂತರದಲ್ಲಿ ಅನಲೈಟಿಕಲ್ ಇಂಜಿನ್ ಬಗ್ಗೆ ಹೇಳಿದ್ದೆ. ದಟ್ ಇವೆಲ್ಲ ಯಾವ ಥರ ಒಂದು ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ಫಾಸ್ಟ್ ಕ್ಯಾಲ್ಕುಲೇಷನ್ ವಿತ್ ಎರರ್ ಫ್ರೀ ಮಾಡುವಾಗೋಸ್ಕರ ಇವೆಲ್ಲ ಇನ್ವೆನ್ಷನ್ಗಳು ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳಿದ್ದೆ. ಅದಲ್ಲದೆ ನಿಮಗೇನು ಹೇಳಿದೆ ಅಂದರೆ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೆ. ದಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಗಳಲ್ಲಿ ಫಸ್ಟ್ ಜನರೇಷನ್ ನಾವು ಏನಂತ ಕರಿತೀವಿ, ಇವಕ್ಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ಬಿಕಾಸ್ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಮೆಜಾರಿಟಿಯಾಗಿ ಅಲ್ಲಿ ಯೂಸ್ ಮಾಡ್ತಾಯಿದ್ರು. ಇನ್ನು ತದನಂತರದಲ್ಲಿ ಎರಡನೇ ಜನರೇಷನನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಅದಕ್ಕೆ ಯಾಕಂದರೆ ಈ ಒಂದು ಜನರೇಷನ್ಸ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇನ್ನು ತದನಂತರದಲ್ಲಿ ಮೂರನೇ ಜನರೇಷನ್ ಅಂದರೆ ಐಸೀಸ್ ಅಂತ ಹೇಳ್ತೀವಿ ನಾವು. ಸೊ ದ್ಯಾಟ್ ಐಸೀಸ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಸ್ಟಾರ್ಟ್ ಆಯಿತು. ಇನ್ನು ತದನಂತರದಲ್ಲಿ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್ ಪ್ರಾರಂಭವಾಯಿತು. ಅಪ್ ಟು 10 ಐಸೀಸ್ವರೆಗೆ, ಇದು ಅಪ್ ಟು 100 ಐಸೀಸ್ವರೆಗೆ ಟ್ರಾನ್ಸಿಸ್ಟರ್ಗಳನ್ನು ಸಿಂಗಲ್ ಐಸೀಸ್ ಮೇಲೆ ಎಂಬೆಡೆಡ್ ಮಾಡ್ತಾಯಿದ್ರು. ಇನ್ನು ತದನಂತರದಲ್ಲಿ ನಾಲ್ಕನೇ ಜನರೇಷನ್ ನಿಮಗೆ ಹೇಳಿದ್ದೆ ನಾನು. ನಾಲ್ಕನೇ ಜನರೇಷನ್ ಯಾವುದಂದರೆ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ತದನಂತರದಲ್ಲಿ ಇಲ್ಲಿ ಯಾವ ಥರ ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇನ್ನು ತದನಂತರದಲ್ಲಿ VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಪ್ರಾರಂಭವಾಯಿತು. ಅಂದರೆ ಒಂದೇ ಸಿಂಗಲ್ ಆಗಿರ್ತಕ್ಕಂಥ ಚಿಪ್ ಮೇಲೆ ಸುಮಾರು 3 ಲಕ್ಷದವರೆಗೆ ಟ್ರಾನ್ಸಿಸ್ಟರ್ಗಳನ್ನು ಎಂಬೆಡೆಡ್ ಮಾಡೋ ಕೆಪಾಸಿಟಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ 4ನೇ ಜನರೇಷನ್ನು. ಇನ್ನು 5ನೇ ಜನರೇಷನ್ ಬಗ್ಗೆ ನಾನು ಹೇಳಿದ್ದೆ. 5ನೇ ಜನರೇಷನ್ದಲ್ಲಿ ಏನು ಹೇಳಿದ್ದೆ ನಿಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮನುಷ್ಯನನ್ನು ಕಂಪ್ಯೂಟರ್ ರೀತಿಯಲ್ಲಿ ಬೆಳೆಸೋದು. ಫಾರ್ ಎಕ್ಸಾಂಪಲ್ ರೋಬೋಟಿಕ್ಸ್ ಟೆಕ್ನಾಲಜಿ, ಇದು ಸ್ಟಿಲ್ ಎ ಡೆವಲಪಿಂಗ್ ಸ್ಟೇಜ್ ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೋಡಿ, ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಏನಂದರೆ ಟೈಪ್ಸ್ ಆಫ್ ಕಂಪ್ಯೂಟರ್ನ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ. ಸೊ ದ್ಯಾಟ್ ಈಗ ಮೊದಲನೇದೇನು ಬರ್ತಂದರೆ ಮೈಕ್ರೋ ಕಂಪ್ಯೂಟರ್. ಮೊದಲನೇ ಟೈಪ್ ಯಾವುದು, ಮೈಕ್ರೋ ಕಂಪ್ಯೂಟರ್. ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋದನ್ನು ನಾನು ತಗೋತಾ ಇದ್ದೀನಿ. ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ನಿಮಗೆ. ನೋಡಿ, ಆದ್ದರಿಂದಾಗಿ ನಾವು ಕರೆಕ್ಟಾಗಿ ಒಂದೊಂದಾಗಿ ನೀಟಾಗಿ ಅರ್ಥ ಮಾಡ್ತಾ ಹೋಗೋಣ. ಮೈಕ್ರೋ ಕಂಪ್ಯೂಟರ್ ನೋಡ್ರಿ, ದೀಸ್ ಆರ್ ಆಲ್ಸೋ ನೋನ್ ಆ್ಯಸ್ ದ ಪರ್ಸನಲ್ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ. ಈ ಪಾಯಿಂಟು ಭಾಳ ಇಂಪಾರ್ಟೆಂಟು. ಪರ್ಸನಲ್ ಕಂಪ್ಯೂಟರ್ ಅಂತ ಯಾವ ಕಂಪ್ಯೂಟರ್ಗಳಿಗೆ ಕರಿತೀವಿ ಅಂದರೆ ನಾವು ಮೈಕ್ರೋ ಕಂಪ್ಯೂಟರ್ಗಳಿಗೆ ಪರ್ಸನಲ್ ಕಂಪ್ಯೂಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ದ್ಯಾಟ್ these types of digital computers uses a microprocessor, a CPU on single chip and includes both the desktop and laptops. ಅರ್ಥ ಆಯ್ತಾ. ಪರ್ಸನಲ್ ಕಂಪ್ಯೂಟರ್ ಇವು. ಇನ್ನು ಇದರಲ್ಲಿ ಏನಂದರೆ ಈ ಒಂದು ಫುಲ್ಲು ನಾವು ಹೇಳ್ತೀವಿ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ನೋಡ್ರಿ, ಸೆಂಟ್ರಲ್, ತದನಂತರದಲ್ಲಿ ಪಿ ಅಂದರೆ ಪ್ರೊಸೆಸಿಂಗ್, ತದನಂತರದಲ್ಲಿ ನಿಮ್ಮ ಒಂದು ಸಿ ಅಂದರೆ ಯೂನಿಟ್ ಅಂತ ಹೇಳ್ತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದಕ್ಕೆ ನಾವು ಎಂತ ಕರಿತೀವಿ, ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ನೋಡ್ರಿ, ಬ್ರೈನ್ ಆಫ್ ದಿ ಕಂಪ್ಯೂಟರ್, ಇದಕ್ಕೆ ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಫುಲ್ ವರ್ಕ್ ಮಾಡೋಕ್ಕೆ ಸಿಂಗಲ್ ಚಿಪ್ ಮೇಲೆ ಕೆಲಸ ಮಾಡುತ್ತೆ ಇದು. ಅರ್ಥ ಆಯ್ತಾ. ಓನ್ಲಿ ಸಿಂಗಲ್ ಚಿಪ್ ಎಂಟೈರ್ಲಿ ಕಂಟ್ರೋಲ್ಸ್ ದಿ ಸಿ ಪಿ ಯು. ಯಾವ ಥರನಾಗಿ ಮನುಷ್ಯನ ಒಂದು ಜೀವಕೋಶದಲ್ಲಿ ಎಂಟೈರ್ ಜೀವಕೋಶವನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಎದಕ್ಕೆ ಇರ್ತದೆ ರೀ, ನ್ಯೂಕ್ಲಿಯಸ್ಗೆ ಇರ್ತದೆ.
ಸೊ ದ್ಯಾಟ್ ಅದೇ ಥರನಾಗಿ ಜೀವಕೋಶ ರಚನಾತ್ಮಕ ಕಾರ್ಯಾತ್ಮಕ ಘಟಕವಾಗಿರ್ಬೋದು. ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಿಯಂತ್ರಣ ಮಾಡೋದು ಯಾವುದದ? ನ್ಯೂಕ್ಲಿಯಸ್ ಅದ. ಅದೇ ಥರನಾಗಿ ಕಂಪ್ಯೂಟರ್ದು ಬ್ರೈನ್ ಯಾವುದಿರ್ಬೋದು? ಸಿ ಪಿ ಯು ಇರ್ಬೋದು. ಬಟ್ ಆ ಸಿ ಪಿ ಯುವನ್ನು ಎಂಟರ್ ಆಗಿ ಗೈಡ್ ಮಾಡೋಕ್ಕೆ ಸಿಂಗಲ್ ಚಿಪ್ ಇರುತ್ತೆ. ಆ ಸಿಂಗಲ್ ಚಿಪ್ ಮೇಲೆ ಲ್ಯಾಕ್ಸ್ ಆಫ್ ಟ್ರಾನ್ಸಿಸ್ಟರ್ಗಳನ್ನು ಎಂಬೆಡ್ ಮಾಡಿರ್ತಾರೆ. ಅದೇ ನಾವೇನು ಕರಿತೀವಿ? ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಏನಂದರೆ ಸಿಂಗಲ್ ಸಿ ಪಿ ಯು ಒಂದೇ ಸಿಂಗಲ್ ಚಿಪ್ ಮೇಲೆ ಯೂಸ್ ಮಾಡ್ತಾಯಿದ್ರು. ಇನ್ನು ಈ ಒಂದು ಪರ್ಸನಲ್ ಕಂಪ್ಯೂಟರ್ಸಲ್ಲಿ ನಾವು ಈಗಾಗಲೇ ಬಳಸ್ತೀವಲ್ಲ, ನಮ್ಮ ಒಂದು ಇದರಲ್ಲೇ ಪಾತ್ರ ಒಂದು ಸೈಬರ್ ಸೆಂಟರ್ಸ್ಗಳಲ್ಲಿ ಬಳಸ್ತೀವಿ. ಅವು ಡೆಸ್ಕ್ಟಾಪ್ ಬೇಸ್ಡ್ ಇರ್ತವೆ. ಇನ್ನು ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು. ಇವೆಲ್ಲ ಆಲ್ ಆರ್ ಎಕ್ಸಾಂಪಲ್ ಫಾರ್ ದಿ ಪರ್ಸನಲ್ ಕಂಪ್ಯೂಟರ್ಸ್ ದ್ಯಾಟ್ಸ್ ಕಮ್ಸ್ ಅಂಡರ್ ದಿ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೀವಿ. ಬಟ್ ಅದಲ್ಲದೆ ಇಟ್ ಯೂಸಸ್ 1 or 2 ಮೈಕ್ರೋ ಪ್ರೊಸೆಸರ್. ನಾನು ಈಗಾಗಲೇ ಹೇಳಿದೆ, ಇದು 1 ಅಥವಾ 1ಕ್ಕಿಂತ 2 ಮೈಕ್ರೋ ಪ್ರೊಸೆಸರನ್ನು ಮಾತ್ರ ಬಳಸ್ತಾ ಇತ್ತು. ಅರ್ಥ ಆಯ್ತಾ? ಇಲ್ಲಿ ಹೆಂಗಾಗುತ್ತೆ ಅಂದರೆ ನೋಡ್ರಿ, ನಾವು ಏನು ಸ್ಟಾರ್ಟ್ ಮಾಡಿದ್ವಿ? ಮೈಕ್ರೋ ಕಂಪ್ಯೂಟರ್ ಟೈಪಿಂದ ಸ್ಟಾರ್ಟ್ ಮಾಡಿ ಅಪ್ ಟು ನಾವು ಸೂಪರ್ ಕಂಪ್ಯೂಟರ್ವರೆಗೆ ಬಂದಿವಿ. ಅಂದರೆ ಒಂದು ಪಾಯಿಂಟ್ ಗೊತ್ತಿರಬೇಕು ನಿಮಗೆ, ಸೂಪರ್ ಕಂಪ್ಯೂಟರ್ ಅಂದರೆ ಇಲ್ಲಿ ಏನಾಗುತ್ತೆ? ಪ್ರತಿ ಸ್ಟೇಜಲ್ಲಿ ಎವಲ್ಯೂಷನ್ ಆಗ್ತಾ ಇರುತ್ತೆ. ಎವಲ್ಯೂಷನ್ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಒಂದೇ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇದೇನು ಟಾಸ್ಕ್ಸನ್ನು ಕಡಿಮೆ ಮಾಡುತ್ತೆ. ಇನ್ನು 2 ಯೂಸ್ ಮಾಡಿದ್ರೆ ಇದರ ಒಂದು ಫಂಕ್ಷನಾಲಿಟಿ ಇನ್ಕ್ರೀಸ್ ಆಗುತ್ತೆ. 3 ಯೂಸ್ ಮಾಡಿದ್ರೆ ಫಂಕ್ಷನಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. 4 ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇದೇ ಥರನಾಗಿ ನಾವು ಮೈಕ್ರೋ ಕಂಪ್ಯೂಟರಿಂದ ಸೂಪರ್ ಕಂಪ್ಯೂಟರ್ ಗಂಟ ಬಂದೀವಿ ಅಂದರೆ ಅಲ್ಲೇನಾಗುತ್ತೆ? ಫಂಕ್ಷನಾಲಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಇದ್ರ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುತ್ತೆ. ಕಾಂಪ್ಲೆಕ್ಸ್ ಟಾಸ್ಕ್ಗಳನ್ನು ಪರ್ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಇಷ್ಟು ಮೈಕ್ರೋ ಕಂಪ್ಯೂಟರ್ ಬಗ್ಗೆ. ಆದರೆ ಇನ್ನು ನೆಕ್ಸ್ಟ್ ನೋಡಿರಿ, ಇದ್ರ ಬಗ್ಗೆ ಇನ್ನೂ ಏನಂದರೆ ಇಟ್ ಯೂಸ್ಡ್ ಬೈ 1 person ಎಟ್ ಎ ಟೈಮ್. ಈ ಕಂಪ್ಯೂಟರ್ಸ್ಗಳನ್ನು 1 person ಎಟ್ ಎ ಟೈಮನ್ನು ಯೂಸ್ ಮಾಡ್ಬೋದು. ಇಬ್ಬರು ಯೂಸ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ಲು ಲ್ಯಾಪ್ಟಾಪ್ಗಳನ್ನು ಇಬ್ಬರು ಯೂಸ್ ಮಾಡೋಕ್ಕಾಗತ್ತನ್ರಿ. ಬಟ್ ಎಟ್ ಎ ಟೈಮ್ ಒಬ್ಬರೇ ಒಂದು ಬಾರಿ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಇನ್ನು ಮೇಜರ್ ಟೈಪ್ಸ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್ ಆರ್ ಡೆಸ್ಕ್ಟಾಪ್ಸ್ ಆ್ಯಂಡ್ ಪೋರ್ಟೇಬಲ್ ಕಂಪ್ಯೂಟರ್ಸ್. ಇದರಲ್ಲಿ 2 ಇದ್ದಾವೆ. ಪೋರ್ಟೇಬಲ್ ಕಂಪ್ಯೂಟರ್ಸ್ ಅಂದರೆ ಅವುಗಳನ್ನು ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ಬೋದು? ಹೊತ್ಕೊಂಡು ಹೋಗ್ಬೋದು. ಅಂಥ ಕಂಪ್ಯೂಟರ್ಗಳನ್ನು ಪೋರ್ಟೇಬಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಪಿ ಸಿ ಆಗಿರ್ಬೋದು, ತದನಂತರದಲ್ಲಿ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಈ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು. ಆಲ್ ಆರ್ ಎಕ್ಸಾಂಪಲ್ ಫಾರ್ ದಿ ಪೋರ್ಟೇಬಲ್ ಕಂಪ್ಯೂಟರ್ಸ್. ಇನ್ನು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ಗಳನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಬೋತ್ ಆರ್ ಕಮ್ಸ್ ಅಂಡರ್ ದಿ ಮೈಕ್ರೋ ಕಂಪ್ಯೂಟರ್ಸ್. ಅರ್ಥ ಆಯ್ತಾ? ದೀಸ್ ಕಂಪ್ಯೂಟರ್ಸ್ ಕ್ಯಾನ್ ವರ್ಕ್ ಅ ಸ್ಮಾಲ್ ವಾಲ್ಯೂಮ್ ಆಫ್ ಡೇಟಾ, ಆರ್ ವೆರಿ ವರ್ಸಟೈಲ್ ಆ್ಯಂಡ್ ಕ್ಯಾನ್ ಹ್ಯಾಂಡಲ್ ಅ ವೆರೈಟಿ ಆಫ್ ಅಪ್ಲಿಕೇಶನ್. ಸೊ ದ್ಯಾಟ್ ನಮಗೆ ಗೊತ್ತಿದೆ, ಈ ಒಂದು ಪಿ ಸಿಗಾಗಿರ್ಬೋದು, ತದನಂತರದಲ್ಲಿ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಈ ಟ್ಯಾಬ್ಲೆಟ್ ಆಗಿರ್ಬೋದು, ದೇ ಪರ್ಫಾರ್ಮ್ ದ ವಾಸ್ಟ್ ಅಂದರೆ ಮಾಡ್ತಾ ಬೇರೆ ಬೇರೆ ವೆರೈಟಿ ಆಫ್ ಫಂಕ್ಷನ್ಸ್ಗಳನ್ನು ಮಾಡ್ತಾವೆ. ವೆರೈಟಿ ಆಫ್ ಫಂಕ್ಷನ್ಸ್ಗಳನ್ನೇ ನಾವು ಏನು ಮಾಡ್ಬೋದು? ಇದರಲ್ಲಿ ಮೈಕ್ರೋಸಾಫ್ಟನ್ನು ಯೂಸ್ ಮಾಡ್ಕೋಬೋದು. ಮೈಕ್ರೋಸಾಫ್ಟನ್ನು ಯೂಸ್ ಮಾಡಿಕೊಂಡು ಪಿ ಪಿ ಟಿಯನ್ನು ರೆಡಿ ಮಾಡ್ಬೋದು. ಇನ್ನು ಯಾವುದೇ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡ್ಬೋದು. ಇನ್ನು ಪಿ ಪಿ ಟಿಯನ್ನು ಯೂಸ್ ಮಾಡಿಬಿಟ್ಟು ಪ್ರೆಸೆಂಟೇಷನನ್ನು ಮಾಡ್ಬೋದು. ಸೊ ದ್ಯಾಟ್ ಇಟ್ ಪರ್ಫಾರ್ಮ್ಸ್ ದ ಡಿಫ್ರೆಂಟ್ ಫಂಕ್ಷನ್ಸ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 2ನೇ ಟೈಪ್ ಯಾವುದು ಬರುತ್ತಂದರೆ ಮಿನಿ ಕಂಪ್ಯೂಟರ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಯಾವುದಾದ್ರಿ? ಮಿನಿ ಕಂಪ್ಯೂಟರ್ಸ್. ಹಾಗಾದರೆ ದೀಸ್ ಕಂಪ್ಯೂಟರ್ಸ್ ಆರ್ ಮೋರ್ ಪವರ್ಫುಲ್ ದೆನ್ ದಿ ಮೈಕ್ರೋ ಕಂಪ್ಯೂಟರ್. ನಾನು ಈಗಾಗಲೇ ಹೇಳಿದೆ, ನಾವೇನಾದರೂ ಮೈಕ್ರೋ ಕಂಪ್ಯೂಟರ್ದಿಂದ ನಾವು ಸೂಪರ್ ಕಂಪ್ಯೂಟರ್ ಗಂಟ ಬಂದಿವಿ ಅಂದರೆ ಇಲ್ಲಿ ಏನಾಗುತ್ತೆ? ಪವರ್ಫುಲ್ನೆಸ್ ಜಾಸ್ತಿ ಆಗುತ್ತೆ. ದೇ ಪರ್ಫಾರ್ಮ್ಸ್ ದ ಕಾಂಪ್ಲೆಕ್ಸ್ ಅಪ್ಲಿಕೇಶನ್ಸ್. ಅದೇ ಥರನಾಗಿ ಈ ಮಿನಿ ಕಂಪ್ಯೂಟರ್ಸ್ಗಳು ಬಹಳ ಪವರ್ಫುಲ್ ಇದ್ದು ಎದಕ್ಕೆ ಕಂಪೇರ್ ಮಾಡಿದಾಗ? ಮೈಕ್ರೋ ಕಂಪ್ಯೂಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಸೊ ದ್ಯಾಟ್ ಇಟ್ ಜನರಲಿ ಕನ್ಸಿಸ್ಟೆಡ್ 2 or more ಪ್ರೊಸೆಸರ್. ಇದನ್ನು ಕೂಡ 1 ಅಥವಾ 1ಕ್ಕಿಂತ ಹೆಚ್ಚು 2 ಪ್ರೊಸೆಸರ್ಗಳನ್ನು 2 ನೋಡಿರಲಿ ಅಲ್ಲೇನಿದ್ದು 1 ಅಥವಾ 2 ಪ್ರೊಸೆಸರ್ಗಳನ್ನು ಯೂಸ್ ಮಾಡ್ತಾರೆ. 1 or 2 ಪ್ರೊಸೆಸರ್. ಬಟ್ ಇಲ್ಲಿ 2 or more ದೆನ್ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳನ್ನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಿನಿ ಕಂಪ್ಯೂಟರ್ದಲ್ಲಿ. ಸೊ ದ್ಯಾಟ್ ದೀಸ್ ಕಂಪ್ಯೂಟರ್ಸ್ ಕ್ಯಾನ್ ಸಪೋರ್ಟ್ ಅ ಮಲ್ಟಿಪಲ್ ಯೂಸರ್ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ ಆನ್ ದ ಸೇಮ್ ಮಷಿನ್. ಅರ್ಥ ಆಯ್ತಾ? ನಾನು ಈಗಾಗಲೇ ಹೇಳಿದ್ದೀನಿ, ಪಿ ಸಿ ಅಂದರೆ ಪರ್ಸನಲ್ ಕಂಪ್ಯೂಟರು ಅಥವಾ ಮೈಕ್ರೋ ಕಂಪ್ಯೂಟರ್ದಲ್ಲಿ ಸಿಂಗಲ್ ಯೂಸರ್ಗೆ ಮಾತ್ರ ಅಲೌ ಇತ್ತು. ಸಿಂಗಲ್ ಯೂಸರ್ ಕ್ಯಾನ್ ಯೂಸ್ ದ ಕಂಪ್ಯೂಟರ್ ಎಟ್ ಎ ಟೈಮು. ಬಟ್ ಇಲ್ಲಿ ಹಾಗಲ್ಲ, ಮಲ್ಟಿಪಲ್ ಯೂಸರು ವರ್ಕಿಂಗ್ ಸೈಮಲ್ಟೇನಿಯಸ್ಲಿ ಆನ್ ದ ಸೇಮ್ ಮಷಿನ್. ಅಂತ ಮಲ್ಟಿಪಲ್ ಯೂಸರ್ ಏನು ಮಾಡ್ಬೋದು? ಒಂದೇ ಮಷಿನ್ ಮೇಲೆ ಕೆಲಸವನ್ನು ಮಾಡ್ಬೋದು. ಒಂದೇ ಕಂಪ್ಯೂಟರಲ್ಲಿ ಮಲ್ಟಿಪಲ್ ಯೂಸರು ಕೆಲಸವನ್ನು ಮಾಡ್ಬೋದು. ಯಾಕೆ ಮಾಡ್ಬೋದು? ಇದರಲ್ಲಿ ಏನಾಗಿದೆ? ಪ್ರೊಸೆಸರ್ಗಳು ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ದೀಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ದ ಆ್ಯನ್ ಆರ್ಗನೈಸೇಷನ್ಸ್ ವೇರ್ ಕಂಪ್ಯೂಟರ್ ಇನ್ಸ್ಟಾಲ್ಡ್ ಇನ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಆರ್ ಇಂಟರ್ ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್ಲು, ಈಗ ಯಾವುದೇ ಒಂದು ಆರೋಗ್ಯ ಇಲಾಖೆ ಇದೆ ಅಂತ ಅನ್ಕೋಣ. ಸೊ ದ್ಯಾಟ್ ಈ ಒಂದು ಆರೋಗ್ಯ ಇಲಾಖೆ ಆರೋಗ್ಯ ಸಚಿವಾಲಯ ಅಂತ ತೆಗೆದುಕೊಳ್ಳೋಣ. ದಟ್ ಈ ಒಂದು ಆರೋಗ್ಯ ಸಚಿವಾಲಯದಲ್ಲಿ ವೆರೈಟೀಸ್ ಆಫ್ ಏನಿರ್ತವೆ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ 1 ಇದೆ, ಇನ್ನು ತದನಂತರದಲ್ಲಿ ಡಿಪಾರ್ಟ್ಮೆಂಟ್ 2 ಇದೆ,
ತದನಂತರದಲ್ಲಿ ಡಿಪಾರ್ಟ್ಮೆಂಟ್ 3 ಇದೆ. ಈ ಥರನಾಗಿ ಏನಿದೆ ಇಲಾಖೆಗಳಿದ್ದಾವೆ. ಇಲಾಖೆಗಳು ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಸೊ ದಟ್ ಈ ಮಲ್ಟಿಪಲ್ ಯೂಸರ್ಸ್ಗಳು ಸೇಮ್ ಕಂಪ್ಯೂಟರ್ ಅಂದರೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಕಂಪ್ಯೂಟರ್ಗೆ ಕೆಲಸ ಮಾಡಬೇಕು. ಅಂಥ ಸಮಯದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಸ್ಮಾಲ್ ಆರ್ಗನೈಜೇಷನ್ಗಳಲ್ಲಿ ಈ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ದೀಸ್ ಕಂಪ್ಯೂಟರ್ಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದ ಸ್ಮಾಲ್ ಬಿಸ್ನೆಸ್ ಆರ್ಗನೈಜೇಷನ್. ನಾನು ಹೇಳಿದೆ ಸ್ಮಾಲ್ ಬಿಸ್ನೆಸ್ ಆರ್ಗನೈಜೇಷನ್ಗೋಸ್ಕರ ಯಾವ ಯೂಸ್ಫುಲ್ ಇದಾವೆ ಅಂದರೆ ಮಿನಿ ಕಂಪ್ಯೂಟರ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆಗಳು ಯಾವುದಂದರೆ ವ್ಯಾಕ್ಸ್ 88,000 AS400 ಅಂತಕ್ಕಂಥದ್ದು ಎಕ್ಸಾಂಪಲ್ ಫಾರ್ ದ ಮಿನಿ ಕಂಪ್ಯೂಟರ್ಸ್. ಎರಡು ಎಕ್ಸಾಂಪಲ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತಂದರೆ ಮೇನ್ ಫ್ರೇಮ್ಸ್ ಕಂಪ್ಯೂಟರ್ ಬರುತ್ತೆ. ಬಟ್ ಮೇನ್ ಫ್ರೇಮ್ಸ್ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾ ಬಂದಾಗ ದೀಸ್ ಕಂಪ್ಯೂಟರ್ಸ್ ಆರ್ ಲಾರ್ಜ್ ಆ್ಯಂಡ್ ವೆರಿ ಪವರ್ಫುಲ್ ಕಂಪ್ಯೂಟರ್ಸ್ ವಿತ್ ಅ ವೆರಿ ಹೈ ಮೆಮೊರಿ ಕೆಪ್ಯಾಸಿಟಿ. ಅರ್ಥ ಆಯ್ತಾ? ಇವು ಕೂಡ ಬಹಳ ಪವರ್ಫುಲ್ಲು. ಎದಕ್ಕಿಂತಲೂ ಪವರ್ಫುಲ್ ಹೇಳ್ರಿ, ಇವು ಮಿನಿ ಕಂಪ್ಯೂಟರ್ಗಿಂತಲೂ ಪವರ್ಫುಲ್ಲು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ಮೆಮೊರಿ ಏನಾಯಿತು ಇನ್ಕ್ರೀಸ್ ಆಯಿತು, ಕೆಪ್ಯಾಸಿಟಿ. ಅರ್ಥ ಆಯ್ತಾ? ಕಂಪ್ಯೂಟರ್ ಮೆಮೊರಿ ಕೆಪ್ಯಾಸಿಟಿ ಏನಾಯಿತು ಇನ್ಕ್ರೀಸ್ ಆಯಿತು. ಇಟ್ ಈಸ್ ಜನರಲಿ ಯೂಸಸ್ ದ ಮಲ್ಟಿಪಲ್ ಪ್ರೊಸೆಸರ್ಸ್. ಇಲ್ಲಿ ಏನಾಯಿತು ಮಲ್ಟಿಪಲ್ ಪ್ರೊಸೆಸರ್ಗಳು. ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಯೂಸ್ ಮಾಡ್ತಿರೋ, ಬಟ್ ಇಲ್ಲಿ ಅದಕ್ಕಿಂತಲೂ ಜಾಸ್ತಿ ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಪ್ರೊಸೆಸರ್ಗಳು ಜಾಸ್ತಿ ಯೂಸ್ ಮಾಡ್ಲತ್ತಂದರೆ ಇಲ್ಲಿ ಜಾಸ್ತಿ ಯೂಸರ್ಗಳು ಕೆಲಸ ಮಾಡ್ಬೋದು ಎಟ್ ಎ ಟೈಮು ಅಲ್ವಾ. ಸೊ ಅದೇ ಥರನಾಗಿ ಇಟ್ ಡಿಸೈನ್ ಟು ಪರ್ಫಾರ್ಮ್ ದ ಮಲ್ಟಿಪಲ್ ಟಾಸ್ಕ್ ಬೈ ದ ಮಲ್ಟಿಪಲ್ ಯೂಸರ್ಸ್. ಅರ್ಥ ಆಯ್ತಾ? ಮಲ್ಟಿಪಲ್ ಟಾಸ್ಕ್ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಕೆಲಸಗಳು ಏನಪ್ಪ ಅಂತಂದ್ರೆ ಜಾಸ್ತಿ ಮಲ್ಟಿಪಲ್ ಟಾಸ್ಕ್ಗಳನ್ನು ಮಲ್ಟಿಪಲ್ ಯೂಸರ್ ಮಾಡ್ಬೋದು ಎಟ್ ಎ ಟೈಮ್. ಅಂಥ ಒಂದು ಸೌಲಭ್ಯವನ್ನು ಈ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ಗಳು ಕೊಡ್ತಾಯಿದ್ದು. ಇನ್ನು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಕ್ಯಾನ್ ಸರ್ವ್ ಅಪ್ ಟು ದಿ 50,000 ಸೇಮ್ ಎಟ್ ಎ ಟೈಮ್. ಅರ್ಥ ಆಯ್ತಾ? ನೋಡಿರಿ, ಇಷ್ಟು ಜನ ಏನು ಮಾಡ್ಬೋದು, ಕ್ಯಾನ್ ಸರ್ವರ್ ಅಪ್ ಟು ದಿ ಇಷ್ಟು ಜನ ಎಟ್ ಎ ಟೈಮ್ ಏನು ಮಾಡ್ಬೋದು, ಇದಕ್ಕೆ ಕನೆಕ್ಟೆಡ್ ಆಗಿಬಿಟ್ಟು ಅಂದರೆ ಡಿಫ್ರೆಂಟ್ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ಬೋದು. ಅರ್ಥ ಆಯ್ತಾ? ನೋಡಿರಿ ಎಷ್ಟೈತಲ್ಲಿ 50,000 ಗಂಟ ಜನರು ಏನು ಮಾಡ್ಬೋದು, ಬೇರೆ ಬೇರೆ ಟಾಸ್ಕ್ಗಳನ್ನು ಕನೆಕ್ಟೆಡ್ ಆಗಿ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ದೀಸ್ ಕ್ಯಾನ್ ಪ್ರೊಸೆಸ್ ಅ ಹ್ಯೂಜ್ ಡೇಟಾಬೇಸ್ ಸಚ್ ಆಸ್ ಸೆನ್ಸಸ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ರೇಟ್. ಅರ್ಥ ಆಯ್ತಾ? ಈಗ ಯಾವುದೇ ಒಂದು ದೇಶದ ಒಂದು ಸೆನ್ಸಸ್ಸನ್ನು ಮಾಡಬೇಕಾಗ್ಯದ, ಅದು ಬಹಳ ಒಂದು ಫಾಸ್ಟ್ ರೇಟಾಗಿ ಮಾಡೋಕ್ಕೆ ಈ ಒಂದು ಕೆಪ್ಯಾಸಿಟಿಯನ್ನು ಹೊಂದಿದ್ದು. ಇನ್ನು ದೀಸ್ ಆರ್ ಸೂಟೇಬಲ್ ಫಾರ್ ಬಿಗ್ ಆರ್ಗನೈಜೇಷನ್ಸ್, ಬ್ಯಾಂಕ್ಸು, ಇಂಡಸ್ಟ್ರಿಗಳಲ್ಲಿ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಬ್ಯಾಂಕ್ಸ್ಗಳಲ್ಲಿ ಮತ್ತು ಬಿಗ್ ಇಂಡಸ್ಟ್ರಿಗಳಲ್ಲಿ ಯಾವ ಕಂಪ್ಯೂಟರ್ಗಳನ್ನು ಬಳಸ್ತಾರ ಅಂತಕ್ಕಂಥದ್ದು. ಯಾವ ಕಂಪ್ಯೂಟರ್ಗಳು ಬಳಸ್ತಾರೆ ಅಂದರೆ ಅವು ಈ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಯಾವ್ದು ಹೇಳ್ರಿ? ಇಲ್ಲಿ ಹೇಳಿದನ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ಗಳನ್ನು ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ನಿಮ್ಮ ಒಂದು IBPS ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. IBPS ಅಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಒಂದು ಬಿಗ್ ಆರ್ಗನೈಸೇಷನ್ ಆಗಿರ್ತಕ್ಕಂಥ ಬ್ಯಾಂಕ್ಸ್ಗಳಲ್ಲಿ ಯಾವ ಒಂದು ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ, ನಿಮ್ಮ ಒಂದು IBPS ಅಲ್ಲಿ ಮತ್ತು SSCಯಲ್ಲಿ ಏನು ಪ್ರಶ್ನೆಗಳು ಕೇಳಿರ್ತಾರ ಅವನು ಕೂಡ ನಿಮ್ಮ ಒಂದು KPTCL, ಅರ್ಥ ಆಯ್ತಾ, KPTCL ಎಕ್ಸಾಮಲ್ಲಿ ಜೂನಿಯರ್ ಅಸಿಸ್ಟೆಂಟಲ್ಲಿ ರಿಪೀಟ್ ಆಗ್ತಾವ. ಅರ್ಥ ಆಯ್ತಾ? ಇನ್ನು ಸಪೋರ್ಟ್ ದ ಹಂಡ್ರೆಡ್ಸ್ ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ ಆನ್ ದ ನೆಟ್ವರ್ಕ್. ಇಲ್ಲಿ ಅತಿ ಹೆಚ್ಚು ಯೂಸರ್ಸ್ಗಳನ್ನು ಸೈಮಲ್ಟೇನಿಯಸ್ಲಿ ಒಂದು ಕೆಲಸ ಮಾಡೋ ಒಂದು ಕೆಪ್ಯಾಸಿಟಿ ಇದಕ್ಕೂ ಕೂಡ ಕೊಡ್ತದೆ. ಎಕ್ಸಾಂಪಲು NEC 610, DEC 10. ಇದಕ್ಕೆ ಎಕ್ಸಾಂಪಲ್ಗಳು ಎರಡೂ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ? ಸೂಪರ್ ಕಂಪ್ಯೂಟರ್ಸ್. ದೀಸ್ ಆರ್ ದ ಸೂಪರ್ ಕಂಪ್ಯೂಟರ್ಸ್. ನೋಡಿರಿ, ಸೂಪರ್ ಕಂಪ್ಯೂಟರ್ಸ್ ಅದು ಬಹಳ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡ್ತಾವೆ. ಏನಂದರೆ ದೀಸ್ ಆರ್ ದ ಫಾಸ್ಟೆಸ್ಟ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಸ್. ಇಂಪಾರ್ಟೆಂಟ್ ಪಾಯಿಂಟು, ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ಫಾಸ್ಟಾಗಿ ಕೆಲಸ ಮಾಡುವ ಕಂಪ್ಯೂಟರ್ ಆಗಿದೆ ಅಂದರೆ ದ್ಯಾಟ್ ಈಸ್ ದ ಸೂಪರ್ ಕಂಪ್ಯೂಟರ್. ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಆಗಿದೆ ಅಂದರೆ ಆರ್ ದಿ ಸೂಪರ್ ಕಂಪ್ಯೂಟರ್ಸ್. ಇನ್ನು ದೇ ಕ್ಯಾನ್ ಎಕ್ಸಿಕ್ಯೂಟ್ಸ್ ಅ ಬಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ಸು. ನೋಡಿರಿ, ಒಂದೇ ಒಂದು ಸೆಕೆಂಡ್ಸಲ್ಲಿ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ಒಂದು ಫ್ಯಾಕ್ಟ್ ಗೊತ್ತಿರಬೇಕು ನಿಮಗೇನೆಂದರೆ ಇನ್ಸ್ಟ್ರಕ್ಷನ್ಸ್ಗಳ ಗುಂಪಿಗೆ, ಅರ್ಥ ಆಯ್ತಾ, ಇನ್ಸ್ಟ್ರಕ್ಷನ್ಗಳ ಗುಂಪಿಗೆ ನಾವೇನು ಕರಿತೀವಿ? ಪ್ರೋಗ್ರಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ಪ್ರೋಗ್ರಾಮ್ ಅಂತ ಕರಿತೀವಿ. ಇನ್ನು ತದನಂತರದಲ್ಲಿ ಈ ಒಂದು ಪ್ರೋಗ್ರಾಮ್ಗಳ ಗುಂಪಿಗೆ ನಾವೇನು ಕರಿತೀವಿ? ಸಾಫ್ಟ್ವೇರ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಪ್ರೋಗ್ರಾಮ್ಗಳ ಗುಂಪಿಗೆ ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು ಇನ್ಸ್ಟ್ರಕ್ಷನ್ಗಳ ಗುಂಪಿಗೆ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಇಂಥ ಒಂದು ಕೆಪಾಸಿಟಿ ಹೊಂದಿರತಕ್ಕಂಥ ಕಂಪ್ಯೂಟರ್ಸ್ಗಳು ಯಾವಂದರೆ ಸೂಪರ್ ಕಂಪ್ಯೂಟರ್ಸ್. suitable for the specialized complex scientific applications involving the huge amount of mathematical application such as the weather forecasting.
ನೋಡಿರಿ ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಬಹಳ ಕಾಂಪ್ಲೆಕ್ಸ್ ಇದು ಅಂದರೆ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್, ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಫಾರ್ ಎಕ್ಸಾಂಪಲು ಸ್ಪೇಸ್ ಸೈನ್ಸ್ ಅಂದರೆ ಏನು ಮಾಡ್ತಿದ್ದೀವಿ, ರಾಕೆಟ್ಗಳನ್ನು ನಾವು ಉಡಾವಣೆ ಮಾಡ್ತಾ ಇದ್ದೀವಿ. ಸೊ ಬಟ್ ಆ ರಾಕೆಟ್ನ ಒಂದು ಸೆಕೆಂಡು ಕೂಡ ಸಮಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂಥ ಸೆಕೆಂಡು ಪಾಯಿಂಟಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಗಳಲ್ಲೂ ನಾವು ನೋಡಬೇಕಾಗತ್ತೆ. ಅಂಥವುಗಳಲ್ಲಿ ನಾವು ಯಾವ ಯೂಸ್ ಮಾಡ್ತೀವಿ ಅಂದರೆ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅದಲ್ಲದೆ ವೆದರ್ ಫೋರ್ಕ್ಯಾಸ್ಟಿಂಗ್ ಅಂದರೆ ಏನು ಮಾಡ್ತಾರೆ ಹೇಳ್ರಿ, ಹವಾಮಾನದ ಮುನ್ಸೂಚನೆಗಳು ಕೊಡ್ತಾರಲ್ಲ, ಸೊ ಅಂಥದ್ರಲ್ಲಿ ಕೂಡ ಈ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಬಳಕೆ ಮಾಡ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಗೊತ್ತಿರಬೇಕು ನಿಮಗೆ. ಇನ್ನು ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೂಪರ್ ಕಂಪ್ಯೂಟರ್ಸ್ ಆ್ಯಂಡ್ ಮೇನ್ ಕಂಪ್ಯೂಟರ್ ಈಸ್ ದ್ಯಾಟ್, ನಾವು ಈಗಾಗಲೇ ನೋಡಿದ್ದೀವಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆಲ್ಸೋ ಪವರ್ಫುಲ್ ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್ಸ್ ಮೋರ್ ಪವರ್ಫುಲ್ ದೆನ್ ದಿ ಮೇನ್ ಕಂಪ್ಯೂಟರ್ಸ್. ವಾಟ್ ಆ್ಯಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ ದಿ ಮೇನ್ ಕಂಪ್ಯೂಟರ್ಸ್ ಆ್ಯಂಡ್ ದಿ ಸೂಪರ್ ಕಂಪ್ಯೂಟರ್ ಅಂತಕ್ಕಂಥ ಮಾತು ಬರುತ್ತೆ. ಹಾಗಾದರೆ ಡಿಫರೆನ್ಸ್ ಈಸ್ ದ್ಯಾಟ್ ಸೂಪರ್ ಕಂಪ್ಯೂಟರ್ ಎಕ್ಸಿಕ್ಯೂಟ್ಸ್ ದ ಫೀವರ್ ಪ್ರೋಗ್ರಾಮ್ಸ್. ಸೂಪರ್ ಕಂಪ್ಯೂಟರ್ ಏನು ಮಾಡುತ್ತೆ, ಕಡಿಮೆ ಪ್ರೋಗ್ರಾಮ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಯಾಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಅದೇ ಥರನಾಗಿ ವೆರಾಸ್ ಮೇನ್ ಫ್ರೇಮ್ ಎಕ್ಸಿಕ್ಯೂಟ್ಸ್ ದ ಮೆನಿ ಪ್ರೋಗ್ರಾಮ್ಸ್ ಕನ್ಕರೆಂಟ್ಲಿ. ಅರ್ಥ ಆಯ್ತಾ? ಕನ್ಕರೆಂಟ್ಲಿ ಇಲ್ಲೊಂದು ಪ್ರೋಗ್ರಾಮ್ ಅದ, ಇಲ್ಲೊಂದು ಪ್ರೋಗ್ರಾಮ್ ಅದ, ಹಿಂಗೆ ಬಹಳ ಪ್ರೋಗ್ರಾಮ್ಗಳದಾವ. ಈ ಬಹಳ ಪ್ರೋಗ್ರಾಮ್ಗಳನ್ನು ಫಾಸ್ಟಾಗಿ ಮಾಡಬೇಕು, ವೆರಿ ಫಾಸ್ಟಾಗಿ ಮಾಡಬೇಕಂದ್ರೆ ಅದನ್ನು ನಾವು ಯಾವ್ದು ಯೂಸ್ ಮಾಡಬೇಕು, ಸೂಪರ್ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇನ್ನು ಸೇಮ್ ಇಲ್ಲಿ ಕೂಡ ಕಂಪ್ಯೂಟರ್ಸ್ಗಳು ಇದೀವಿ, ಇಲ್ಲಿ ಕೂಡ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದ್ದಾವೆ, ಇವನು ಕೂಡ ನಾವು ಕನ್ಕರೆಂಟ್ಲಿ ಏನು ಮಾಡಬೇಕಾಗಿದೆ, ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಬಟ್ ಇವೇನಂತಂದರೆ ಇಲ್ಲಿ ಫಾಸ್ಟಾಗಿ ರಿಸಲ್ಟ್ ಕೊಡಲ್ಲ. ಇಲ್ಲಿ ಏನಂದರೆ ವೆರಿ ಫಾಸ್ಟು, ಪ್ರೋಗ್ರಾಮ್ಸ್ಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ವೆರಿ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಸೂಪರ್ ಕಂಪ್ಯೂಟರ್ಸ್. ಇನ್ನು ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ಪರಮ್ 800. ಅರ್ಥ ಆಯ್ತಾ? ಇದು ನಿಮ್ಮ ತಲೆಗೆ ಪ್ರಿಂಟ್ ಹೊಡೆದಂಗೆ ಇರ್ಬೇಕು ಸರ್. ಸುಮಾರು ಬಾರಿ ನಿಮ್ಮ PC PSI ಎಲ್ಲ ಎಕ್ಸಾಮಲ್ಲಿ ಕೇಳಿದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ಇಸ್ ದ್ಯಾಟ್ ಪರಮ್ 8000. ಅರ್ಥ 800 ಅಲ್ಲ, 8000. ಇನ್ನು ಟಾಟಾ ಇಕಾಸ್ ಎ ಸೂಪರ್ ಕಂಪ್ಯೂಟರ್ ಇನ್ ದ ಪುನಾಸ್ ಕಂಪ್ಯೂಟೇಷನಲ್ ರಿಸರ್ಚ್ ಲ್ಯಾಬೊರೇಟರಿ ಇಂಡಿಯಾಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್. ನೋಡ್ರಿ, ಟಾಟಾಸ್ ಇಕಾಸ್ ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಕಂಪ್ಯೂಟರು. ಆ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅಂತ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂದರೆ ಪುನಾದಲ್ಲಿರ್ತಕ್ಕಂಥ ಕಂಪ್ಯೂಟೇಷನಲ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡಿದ್ದಾರೆ. ದಟ್ ಇದು ಇಂಡಿಯಾದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್. ನೋಡಿರಿ, ಇಲ್ಲಿವರೆಗೆ ಇರ್ತಕ್ಕಂಥದ್ದು ಇದು ತಮ್ಮ ತಲೆಯಲ್ಲಿರಬೇಕು. ಇಟ್ ಈಸ್ ಆಲ್ಸೋ ಎನ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ದಟ್ ನಾವೇನು ಮಾಡಿದ್ದೀವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ನೋಡಿದ್ದೀವಿ. ಇನ್ನು ಯೂಸಸ್ ಆಫ್ ಸೂಪರ್ ಕಂಪ್ಯೂಟರ್ಗಳನ್ನು ಎಲ್ಲಿ ಬರುತ್ತೀವಿ ಅಂದರೆ ವೆದರ್ ಫೋರ್ಕ್ಯಾಸ್ಟಿಂಗ್ ಅಂದರೆ ಹವಾಮಾನ ಮುನ್ಸೂಚನೆ. ಇನ್ನು ಸ್ಪೇಸ್ ಸೈನ್ಸು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಯೂಸ್ ಮಾಡ್ತೀವಿ, ಬಾಹ್ಯಾಕಾಶ ವಿಜ್ಞಾನ. ಇನ್ನು ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್, ಅರ್ಥ ಆಯ್ತಾ, ಅಣುಶಕ್ತಿ ಸಂಶೋಧನೆಯಲ್ಲಿ ಯೂಸ್ ಮಾಡ್ತೀವಿ. ಇನ್ನು ವೆಪನ್ ಆ್ಯಂಡ್ ಮಿಸೈಲ್ ಡಿಸೈನ್, ಅರ್ಥ ಆಯ್ತಾ, ಮಿಸೈಲ್ಗಳನ್ನು ಡಿಸೈನ್ ಮಾಡ್ತಾರಲ್ಲ ಸರ್, ಅಲ್ಲಿಯೂ ಕೂಡ ನಾವು ಭಾಳ ಪ್ರಿಸಿಯಸ್ಲಿ, ಬಹಳ ಎಕ್ಯುರೇಟ್ಲಿ ಪ್ರತಿಯೊಂದು ಪಾಯಿಂಟು ಕೂಡ ಡೆಸಿಮಲ್ ಪಾಯಿಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ, ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಇನ್ನು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ಯಾಲ್ಕುಲೇಷನ್, ಅರ್ಥ ಆಯ್ತಾ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ಯಾಲ್ಕುಲೇಷನ್ದಲ್ಲಿ ಕೂಡ ನಾವು ಈ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ವಿ ಆರ್ ಸ್ಟಾರ್ಟೆಡ್ ಫ್ರಮ್ ದಿ ಮೈಕ್ರೋ ಕಂಪ್ಯೂಟರ್, ತದನಂತರದಲ್ಲಿ ಮಿನಿ ಕಂಪ್ಯೂಟರ್ ಆದಮೇಲೆ ಯಾವುದು ಬರುತ್ತೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಆದಮೇಲೆ ಸೂಪರ್ ಕಂಪ್ಯೂಟರ್. ಅರ್ಥ ಆಯ್ತಾ? ಈ ಮೈಕ್ರೋ ಕಂಪ್ಯೂಟರ್ದಲ್ಲಿ ಪೋರ್ಟೇಬಲ್ಲು, ನಾನ್ ಪೋರ್ಟೇಬಲ್ದಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ಸು, ಪೋರ್ಟೇಬಲ್ದಲ್ಲಿ ಸ್ಮಾರ್ಟ್ಫೋನು, ತದನಂತರದಲ್ಲಿ ಯಾವುದು ಬರುತ್ತೆ ಹೇಳ್ರಿ, ನಿಮ್ಮ ಒಂದು PC. ಇದರಲ್ಲಿ ಏನಪ್ಪ ಅಂತಂದ್ರೆ ಸಿಂಗಲ್ ಯೂಸರ್ ಕ್ಯಾನ್ ಪರ್ಫಾರ್ಮ್ ದ ಎಟ್ ಎ ಟೈಮ್ ಟಾಸ್ಕ್. ಅರ್ಥ ಆಯ್ತಾ? ಇಲ್ಲಿ ಒಂದು ಅಥವಾ ಎರಡು ಮೈಕ್ರೋ ಪ್ರೊಸೆಸರನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಏನಾಯಿತು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೈಕ್ರೋ ಪ್ರೊಸೆಸರನ್ನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಸೊ ದೀಸ್ ಆರ್ ದಿ powerful than the micro computers. Mainframe computers powerful than the mini computers. Super computers are powerful than the mainframe computers. It means that their functionality, their capacity of performing the task increases from micro computer to the super computer. The main difference between the super computers with the mainframe computer is that super computer performs the fewer programs with the very fast, but mainframe computers performs the more programs in a ಲೇಟ್ ಅಂದರೆ ಲೇಟ್ ಆಗಿದೆ ಏನಾಗುತ್ತೆ, ಪರ್ಫಾರ್ಮ್ ಮಾಡುತ್ತೆ ಟಾಸ್ಕ್.
ಇಷ್ಟು ತಮ್ಮ ತಲೆಯಲ್ಲಿ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮ ಎಕ್ಸಾಮಲ್ಲಿ ಇದರ ಒಳಗಡೆ ಸುತ್ತಾಡ್ತಾರೆ, ಅರ್ಥ ಆಯ್ತಾ. ದೇ ವಾಂಟ್ ಓನ್ಲಿ ಬೇಸಿಕ್ಸ್ ಕಂಪ್ಯೂಟರ್ಸ್, ಅರ್ಥ. ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನೀವು ಕಂಪ್ಯೂಟರ್ ಟೈಪ್ಸ್ ಆಫ್ ಕಂಪ್ಯೂಟ್ರಲ್ಲಿ ನೀವು ಯಾವುದೇ ಪ್ರಶ್ನೆ ಕೇಳಿದ್ರೆ ಆರಾಮಾಗಿ ಉತ್ತರವನ್ನು ಬರೀತೀರಾ. ಎಸ್ಸಿಗೆ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಬರುತ್ತಂದರೆ ಟಾಪಿಕ್ಕು ಫಂಕ್ಷನಲ್ ಕಾಂಪೊನೆಂಟ್ ಆಫ್ ದಿ ಕಂಪ್ಯೂಟರ್. ಹಾಗಾದರೆ ಒಂದು ಕಂಪ್ಯೂಟರ್ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಏನು ಕಾಂಪೊನೆಂಟ್ ಬೇಕು, ಏನು ಘಟಕಾಂಶಗಳು ಬೇಕು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ಲು ಮನುಷ್ಯನ ದೇಹ, ಈ ಮನುಷ್ಯನ ದೇಹ ಕರೆಕ್ಟಾಗಿ ಸಮತೋಲನವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೇನು ಬೇಕು, ಜೀವಕೋಶ ಬೇಕು. ಈ ಜೀವಕೋಶಗಳು ಸೇರಿಬಿಟ್ಟು ಏನಾಗ್ತದ, ಸೆಲ್ಸ್ಗಳು ಸೇರಿಬಿಟ್ಟು ಏನಾಗ್ತದ, ಟಿಶ್ಯೂ ಆಗ್ತದ, ಅಂಗ ಆಗ್ತದ, ಅಂಗಗಳು ಸೇರಿಬಿಟ್ಟು ಏನಾಗ್ತದ, ಅಂಗಾಂಶ ಆಗ್ತದ, ಅಂಗಾಂಶ ಸೇರಿಬಿಟ್ಟು ಏನಾಗ್ತದ, ಅಂಗವ್ಯವ ಆಗ್ತದ. ಸೊ ಈ ಥರನಾಗಿ ಅಂಗವ್ಯವ ಇವೆಲ್ಲ ಒಂದು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡೋದ್ರಿಂದ ಮನುಷ್ಯ ನಾರ್ಮಲ್ ಆಗಿ ಫಂಕ್ಷನ್ಗಳು ಆಗ್ತಿರ್ತಾವೆ, ನಾರ್ಮಲ್ ಆ್ಯಕ್ಟಿವಿಟಿಗಳು ಪರ್ಫಾರ್ಮ್ ಆಗ್ತವೆ. ಅದೇ ಥರನಾಗಿ ಕಂಪ್ಯೂಟರು ಕೂಡ ಒಂದು ನಾರ್ಮಲ್ ಆಗಿ ವೆರಿ ಅಕ್ಯುರೇಟ್ಲಿ ವೆರಿ ಪ್ರಿಸೈಸ್ಲಿ ಕೆಲಸ ಮಾಡಬೇಕಾದ್ರೆ ಕಂಪ್ಯೂಟರ್ಗೂ ಕೂಡ ಕೆಲವೊಂದು ಘಟಕಗಳ ಅವಶ್ಯಕತೆ ಇದೆ. ಹಾಗಾದರೆ ಯಾವ್ಯಾವ ಘಟಕಗಳಂದರೆ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇಲ್ಲಿ ಕಾಣಿಸ್ತಾ ಇದೆನಾ, ಇನ್ಪುಟ್ ಯೂನಿಟ್ಸ್, ಅರ್ಥ ಆಯ್ತಾ. ಕಂಪ್ಯೂಟರ್ಗೆ ಏನು ಬೇಕು, ಇನ್ಪುಟ್ ಯೂನಿಟ್ಸ್ಗಳು ಬೇಕು. ಇನ್ಪುಟ್ ಯೂನಿಟ್ಗಳಂದರೆ ನಾವು ಇವುಗಳ ಮುಖಾಂತರ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಯಾವ ಡಿವೈಸ್ಗಳ ಮುಖಾಂತರ ನಾವು ಕಂಪ್ಯೂಟರಿಗೆ ನಮ್ಮ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತೀವಿ, ನೀ ಇದೇ ಟಾಸ್ಕ್ ಪರ್ಫಾರ್ಮ್ ಮಾಡು. ಫಾರ್ ಎಕ್ಸಾಂಪಲ್ 2+2 ನಾವು ಕಂಪ್ಯೂಟರ್ಗೆ ಇದು ಪರ್ಫಾರ್ಮ್ ಮಾಡೋದು ಕೊಡಬೇಕಂದ್ರೆ ನಮಗೇನು ಬೇಕು, ಇನ್ಪುಟ್ ಸಲಕರಣೆಗಳು ಬೇಕು. ನಾವು ಅದಕ್ಕೆ ಇನ್ಪುಟ್ ಸಲಕರಣೆ ಯಾವುದು ಯೂಸ್ ಮಾಡ್ತೀವಿ, 2+2 ಟೈಪ್ ಮಾಡೋಕ್ಕೆ ಕೀಬೋರ್ಡನ್ನು ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಕೀಬೋರ್ಡ್ ಇಸ್ ದ ಇನ್ಪುಟ್ ಯೂನಿಟ್. ಅದೇ ಥರನಾಗಿ ಇನ್ಪುಟ್ ಕೊಟ್ಟಾಗ ನಾವು 2+2 ಕೊಟ್ಟಿವಿ, ಆ 2+2 ಪ್ರೊಸೆಸ್ ಮಾಡಬೇಕಾಗ್ತದೆ, ಅದು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೋಬೇಕು, ಅರ್ಥ ಆಯ್ತಾ. ಇದರಲ್ಲಿ ಅದು ಪ್ರೊಸೆಸ್ ಮಾಡಬೇಕಾಗ್ತದೆ. ಡೇಟಾನ ಪ್ರೊಸೆಸ್ ಮಾಡೋಕ್ಕೆ, ಅದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅದಕ್ಕೊಂದು ಬ್ರೈನ್ ಬೇಕು. ಸೊ ಆ ಬ್ರೈನ್ ಯಾವುದಂದರೆ CPU, ಅರ್ಥ ಆಯ್ತಾ. ಇನ್ನು ಸಿ ಪಿ ಯು ನಮ್ಮ ಒಂದು ಬ್ರೈನ್ದಲ್ಲಿ ಕೇವಲ ಒಂದೇ ಬ್ರೈನ್ ಇದೆನಾ, ಮುಮ್ಮೆದುಳು ಅಂತಿದೆ, ಹಿಮ್ಮೆದುಳು ಅಂತಿದೆ, ಮಧ್ಯ ಮೆದುಳು ಅಂತಿದೆ. ಅದೇ ಥರನಾಗಿ ಈ ಬ್ರೈನ್ದಲ್ಲೂ ಕೂಡ ಕಂಟ್ರೋಲ್ ಯೂನಿಟ್ಸ್ ಇದ್ದಾವೆ. ಯಾವುವಂದರೆ ALU ಅಂತ ಬರುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇನ್ನು ತದನಂತರದ ಯಾರು ಬರುತ್ತೆ, ಇನ್ನೊಂದು ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ, ಇನ್ನೊಂದು ಯಾವ ಬರುತ್ತೆ, ರೆಜಿಸ್ಟರ್ಸ್ ಅಂತ ಬರುತ್ತೆ. ದೀಸ್ ಆರ್ ದಿ ಯೂನಿಟ್ಸ್ ಆಫ್ ದಿ CPU ಒಳಗಡೆ ಹೆಂಗೆ ಮನುಷ್ಯನ ಬ್ರೈನ್ದಲ್ಲಿ ಇದಾವಲ್ಲ ಅದೇ ಥರನಾಗಿ CPU ಒಳಗಡೆ ಯಾವ್ದು ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟು, ಕಂಟ್ರೋಲ್ ಯೂನಿಟು, ಇನ್ನು ರೆಜಿಸ್ಟರ್ಸ್ಗಳಿದಾವೆ. ಇನ್ನು ಕೆಲವೊಂದು ಬಾರಿ ನಾವೇನಪ್ಪ ಅಂತಂದ್ರೆ ಈ ಒಂದು ಡೇಟಾ 2+2 ಡೇಟಾನ ನೆಕ್ಸ್ಟ್ ಇನ್ನೊಂದು ಬಾರಿ ನಾವೇನು ಮಾಡಬೇಕಾದ, ಕ್ಯಾಲ್ಕುಲೇಷನ್ ಮಾಡಬೇಕಾದ. ಇನ್ನೊಂದು ಬಾರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಒಂದು ಬ್ರೈನಲ್ಲಿ ಸ್ಟೋರ್ ಆಗಬೇಕಂದ್ರೆ ಏನು ಬೇಕು, ನಮ್ಗೆ ಮೆಮೊರಿ ಯೂನಿಟ್ಸ್ಗಳು ಬೇಕು, ಅರ್ಥ ಆಯ್ತಾ. ಮೆಮೊರಿ ಕೂಡ ಅವಶ್ಯಕತೆ ಇದೆ, ಇದನ್ನು ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಇನ್ನು ತದನಂತರದಲ್ಲಿ ಎಲ್ಲ ಡೇಟಾವನ್ನು ಕೊಟ್ಟಿವಿ, ಡೇಟಾವನ್ನು ಪ್ರೊಸೆಸ್ ಮಾಡ್ಕೊತು, ಅದು ತನ್ನ ತಲೆ ಇಟ್ಕೊತು, ಇನ್ನು ನಮಗೆ ಔಟ್ಪುಟ್ ಕೊಡಬೇಕಲ್ಲ. ಸೊ ದ್ಯಾಟ್ ಆ ಔಟ್ಪುಟ್ಟು ನಮಗೆ ಔಟ್ಪುಟ್ ಯೂನಿಟ್ಸ್ಗಳ ಮುಖಾಂತರ, ಫಾರ್ ಎಕ್ಸಾಂಪಲು ಮಾನಿಟರ್ ಆಗಬಹುದು, ಇನ್ನೂ ಈ ಥರ ಪ್ಲಾಟರ್ಸ್ಗಳಂತ ಬರುತ್ತೆ, ಪ್ರಿಂಟರ್ ಬರುತ್ತೆ. ದೀಸ್ ಆರ್ ಎಕ್ಸಾಂಪಲ್ ಆಫ್ ದಿ ಔಟ್ಪುಟ್ಸು. ಅವುಗಳ ಮುಖಾಂತರ ನಮಗೆ ರಿಸಲ್ಟ್ಸ್ಗಳನ್ನು ಕೊಡುತ್ತೆ. ಇಟ್ ಈಸ್ ಅ ಫಂಕ್ಷನಲ್ ಕಾಂಪೊನೆಂಟ್ ಆಫ್ ದಿ ಕಂಪ್ಯೂಟರ್ಸ್. ಸೊ ದ್ಯಾಟ್ ನಾವೇನು ಮಾಡೋಣ, ಇನ್ನು ಮುಂದೆ ಒಂದೊಂದಾಗಿ ಮೊದಲೇನು ನೋಡೋಣ, ಇನ್ಪುಟ್ಸ್ ಯೂನಿಟ್ಸ್ಗಳ ಬಗ್ಗೆ ನೋಡೋಣ. ಇನ್ಪುಟ್ ಯೂನಿಟ್ ಆದಮೇಲೆ ಅಂದರೆ ಯಾವುದು ಬರುತ್ತೆ, ನೆಕ್ಸ್ಟು CPU ಬರುತ್ತೆ, CPU ಬಗ್ಗೆ ನೋಡೋಣ. ತದನಂತರದಲ್ಲಿ ಯಾವುದು ಹೇಳ್ರಿ, ಔಟ್ಪುಟ್ ಬರುತ್ತೆ, ಔಟ್ಪುಟ್ ಬಗ್ಗೆ ನೋಡೋಣ. ಔಟ್ಪುಟ್ ಬಗ್ಗೆ ಆದಮೇಲೆ ಮೆಮೊರಿ ಸಿಸ್ಟಮ್ ಬಗ್ಗೆ ನಾವೇನು ಮಾಡೋಣ, ಕ್ರಮಬದ್ಧವಾಗಿ ಅಧ್ಯಯನನ ಸ್ಟಾರ್ಟ್ ಮಾಡ್ತಾ ಹೋಗೋಣ, ಅರ್ಥ ಆಯ್ತಾ. ಸೊ ಹಾಗಾದರೆ ಲೆಟ್ ಸ್ಟಾರ್ಟ್ ವಿತ್ ಇನ್ಪುಟ್ ಯೂನಿಟ್ಸ್ ಬಗ್ಗೆ ನೋಡ್ತಾ ಬಂದಾಗ ನಾನು ಈಗಾಗಲೇ ಹೇಳಿದೆ, ಕಂಪ್ಯೂಟರ್ ತಂದಿನ ತಾನೇ ಕೆಲಸ ಮಾಡೋಕ್ಕೆ ಅದಕ್ಕೆ ಯಾವುದೇ ಒಂದು ಜೀವನ ಇಲ್ಲ. ಇಟ್ ಈಸ್ ದ ನಾನ್ ಲಿವಿಂಗ್ ಥಿಂಗ್ಸ್, ಅರ್ಥ ಆಯ್ತಾ. ಕಂಪ್ಯೂಟರ್ ಅಂತಕ್ಕಂಥದ್ದು ನಾನ್ ಲಿವಿಂಗ್ ಥಿಂಗ್ಸ್. ಇಟ್ ಡಸಂಟ್ ಪರ್ಫಾರ್ಮ್ಸ್ ದ ಓನ್, ಯಾವುದೇ ಒಂದು ಟಾಸ್ಕನ್ನು ಕೆಲಸ ಅದು ಮಾಡಲ್ಲ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಪ್ರೊವೈಡ್ ದ ಇನ್ಪುಟ್ ನಾವು ಇನ್ಸ್ಟ್ರಕ್ಷನ್ಗಳನ್ನು ಕೊಡಬೇಕಾಗತ್ತೆ. ಹಾಗಾದರೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡಬೇಕಂದ್ರೆ ವಿ ರಿಕ್ವೈರ್ಸ್ ದ ಇನ್ಪುಟ್ ಡಿವೈಸಸ್, ಅರ್ಥ ಆಯ್ತಾ. ನಮಗೇನು ಬೇಕಾಗುತ್ತೆ, ಇನ್ಪುಟ್ ಡಿವೈಸಸ್ಗಳು ಬೇಕಾಗುತ್ತೆ. ಸೊ ದ್ಯಾಟ್ ಇನ್ಪುಟ್ ಡಿವೈಸಲ್ಲಿ ಇನ್ಪುಟ್ ಯೂನಿಟ್ಸಲ್ಲಿ ನೋಡ್ತಾ ಬಂದಾಗ ದ ಇನ್ಪುಟ್ ಯೂನಿಟ್ ಕನ್ಸಿಸ್ಟ್ ಆಫ್ ದಿ ಇನ್ಪುಟ್ ಡಿವೈಸಸ್ ದ್ಯಾಟ್ ಆರ್ ಅಟ್ಯಾಚ್ ಟು ದ ಕಂಪ್ಯೂಟರ್. ಇನ್ಪುಟ್ ಯೂನಿಟ್ ಅಥವಾ ಇನ್ಪುಟ್ ಘಟಕ ಅಂದರೆ ಏನಂದ್ರೆ ಇದು ಇನ್ಪುಟ್ ಡಿವೈಸಸ್ಗಳನ್ನು ಒಳಗೊಂಡಿರ್ತದೆ. ಈ ಇನ್ಪುಟ್ ಡಿವೈಸಸ್ಗಳು ಕಂಪ್ಯೂಟರ್ಗೆ ಅಟ್ಯಾಚ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್ಲು ನಾವು ಕಂಪ್ಯೂಟರ್ ಜೊತೆ ಟೈಪ್ ಮಾಡೋಕ್ಕೆ ಕೀಬೋರ್ಡ್ ಯೂಸ್ ಮಾಡ್ತೀವಿ, ಇನ್ನು ಸೆಲೆಕ್ಟ್ ಮಾಡೋಕ್ಕೆ ಮೌಸನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಇನ್ಪುಟ್ ಡಿವೈಸಸ್ ವಿಚ್ ಆರ್ ಅಟ್ಯಾಚ್ ಟು ದ ಕಂಪ್ಯೂಟರ್ಸ್ ಟು ಗಿವ್ ದ ಇನ್ಸ್ಟ್ರಕ್ಷನ್ಸ್ ಟು ದಿ ಕಂಪ್ಯೂಟರ್. ಇನ್ನು ತದನಂತರದಲ್ಲಿ ದೀಸ್ ಡಿವೈಸಸ್ ಟೇಕ್ ಎ ಇನ್ಪುಟ್ ಆ್ಯಂಡ್ ಕನ್ವರ್ಟ್ಸ್ ಇನ್ ಟು ದಿ ಬೈನರಿ ಲ್ಯಾಂಗ್ವೇಜ್ ದ್ಯಾಟ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್. ವೆರಿ ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದ್ದೀನಿ, ಕಂಪ್ಯೂಟರ್ ವುಡ್ ನಾಟ್ ಅಂಡರ್ಸ್ಟ್ಯಾಂಡ್ಸ್ ಅವರ್ ಲ್ಯಾಂಗ್ವೇಜ್
ಇಟ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ 0 ಆ್ಯಂಡ್ 1 ಲ್ಯಾಂಗ್ವೇಜ್. ಕಂಪ್ಯೂಟರ 0 ಮತ್ತು 1 ಲ್ಯಾಂಗ್ವೇಜನ್ನು ಮಾತ್ರ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ದ್ಯಾಟ್ 0 ಮತ್ತು 1 ಇರತಕ್ಕಂಥ ಲ್ಯಾಂಗ್ವೇಜನ್ನು ನಾವು ಬೈನರಿ ಬಿಟ್ಸ್ ಅಂತ ಕರಿತೀವಿ ಇವಾಗ. ಸೊ ದಟ್ ಇದಕ್ಕೇನು ಕರಿತೀವಿ, ಬೈನರಿ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ, ಅಥವಾ ಇನ್ನೊಂದು ಏನು ಹೇಳ್ತಾ ಕರಿತೀವಿ, ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮಷಿನ್ ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ದ್ಯಾಟ್ ಈಸ್ ದ ಲ್ಯಾಂಗ್ವೇಜ್ ಥ್ರೂ ವಿಚ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಇನ್ ಓನ್ಲಿ ಬೈನರಿ ಲ್ಯಾಂಗ್ವೇಜಸ್. ಅರ್ಥ ಆಯ್ತಾ? ಅದಕ್ಕೆ ನಾವು ಏನಾದರೂ ಡೇಟಾವನ್ನು ಕೊಟ್ಟೇವಂದ್ರೆ, ಫಾರ್ ಎಕ್ಸಾಂಪಲ್ಲು ನಾವು ಒಂದು ಏನೋ ಟೈಪ್ ಮಾಡ್ತೀವಿ 2+2 ಅಂತ ನಾವು ಟೈಪ್ ಮಾಡ್ತೀವಿ. ಅದು ಆವಾಗ ಯಾವುದ್ರ ಮುಖಾಂತರ, ಕೀಬೋರ್ಡ್ ಮುಖಾಂತರ. ಆ ಕೀಬೋರ್ಡ್ ಏನು ಮಾಡುತ್ತೆ, ಕಂಪ್ಯೂಟರ್ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ 2+2 ಅಂದರೆ, ಈ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಏನಂತ ಕನ್ವರ್ಟ್ ಮಾಡುತ್ತೆ, 2+2 ಅಂದರೆ 1 0 0 1 0 ಈ ಥರ 0 1 0 ಪ್ಲಸ್ 0 1 0 ಅಂತ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದು ಏನು ಕೊಡುತ್ತೆ, ಈ ಒಂದು ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಇನ್ಪುಟ್ ಡಿವೈಸ್ಗಳು ಯಾವುವು, ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಅರ್ಥ ಆಯ್ತಾ? ಏನಂದರೆ ಇನ್ಪುಟ್ ಡಿವೈಸಸ್ಗಳು ಯಾವುವು ಅಂತ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಥರ ಅಂದರೆ, ಕೆಳಗಣಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ, ಕೆಳಗಣಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ, ಈ ಥರ ಪ್ರಶ್ನೆಗಳನ್ನು ಕೇಳಿದರೆ. ಸೊ ಅದು ಇನ್ಪುಟ್ ಡಿವೈಸ್ಗೆ ಉದಾಹರಣೆಗಳು ಕೀಬೋರ್ಡ್ ಈಸ್ ದ ಎಕ್ಸಾಂಪಲ್ ಫಾರ್ ದಿ ಇನ್ಪುಟ್ ಡಿವೈಸ್. ಆ್ಯಂಡ್ ಅದರ್ ಒನ್ ಈಸ್ ದ ಮೌಸ್ ಥರನೇ ಇರ್ತಕ್ಕಂಥ ಒಂದು ಜಾಯ್ಸ್ಟಿಕ್. ತದನಂತರದಲ್ಲಿ ಲೈಟ್ ಪೆನ್ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ನಿಮಗೆ ಪೆನ್ ಟ್ಯಾಬ್ ಯೂಸ್ ಮಾಡಿಕೊಂಡು ಇಲ್ಲಿ ಬರಿತಾ ಇದ್ದೀನಲ್ಲ, ಇಟ್ ಈಸ್ ದ ಒನ್ ಆಫ್ ದಿ ಲೈಟ್ ಪೆನ್. ತದನಂತರದಲ್ಲಿ ಟ್ರ್ಯಾಕ್ ಬಾಲ್ ಈಸ್ ಆಲ್ಸೋ ಟೈಪ್ ಆಫ್ ಮೌಸ್, ಬಟ್ ಇಟ್ ರೊಟೇಟ್ಸ್ ಇನ್ 360 ಡಿಗ್ರಿ. ಮೌಸು 360 ಡಿಗ್ರಿಯಲ್ಲಿ ರೊಟೇಟ್ ಆಗಲ್ಲ. ಇನ್ನೊಂದು ಯಾವ್ದು ಬರುತ್ತೆ, ಸ್ಕ್ಯಾನರ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ದಿ ಇನ್ಪುಟ್ ಡಿವೈಸ್. ಇನ್ನು ತದನಂತರದಲ್ಲಿ ನೋಡಿರಿ, ನೆಕ್ಸ್ಟ್ ಇನ್ಪುಟ್ಗೆ ಗ್ರಾಫಿಕ್ ಟ್ಯಾಬ್ಲೆಟ್ಸ್. ಅರ್ಥಾಯ್ತಾ? ಗ್ರಾಫಿಕ್ ಟ್ಯಾಬ್ಲೆಟ್ಸು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಬರಿತಾ ಇದ್ದೀನಿ, ಗ್ರಾಫಿಕ್ಸ್ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮೈಕ್ರೋಫೋನು, ತದನಂತರದಲ್ಲಿ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರಿಕಗ್ನೈಸರ್, ವೆರಿ ಇಂಪಾರ್ಟೆಂಟ್, ರಿಕಗ್ನೈಸೇಷನ್ ಅಂತಕ್ಕಂಥದ್ದು MICR, ವೆರಿ ಇಂಪಾರ್ಟೆಂಟ್. ಇದ್ರದ್ದು ನಿಮಗೆ ಲಾಂಗ್ ಫಾರ್ಮು ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಕೆಲವೊಂದು ಬಾರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡ್ತಿರಲ್ಲ ನೀವು, ಅರ್ಥ ಆಯ್ತಾ? ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಇಟ್ ಇಸ್ ಆಲ್ಸೋ ಎನ್ ಎಸ್ ದಿ ಇನ್ಪುಟ್ ಡಿವೈಸ್. ಇನ್ನು ಬಾರ್ ಕೋಡ್ ರೀಡರ್ ಇದನ್ನು ಕೂಡ ಇನ್ಪುಟ್ ಡಿವೈಸ್. ತದನಂತರದಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂದರೆ ನಾವು ಎಕ್ಸಾಮ್ ಬರಿತೀವಲ್ಲ OMR, ಆ OMR ಮೇಲೆ ನಾವೇನು ಮಾಡ್ತೀವಿ, ಡಾಟ್ ಮಾಡಿರ್ತೀವಿ ಈ ಥರ ಬ್ಲ್ಯಾಕ್ ಬಾಲ್ ಪೆನ್ನಿಂದ. ಈ ಡಾಟ್ಗಳನ್ನು ರಿಕಗ್ನೈಸ್ ಮಾಡೋಕ್ಕೆ ಯಾವುದು ಯೂಸ್ ಮಾಡ್ತೀವಿ ಅಂದರೆ OMRನ ಯೂಸ್ ಮಾಡ್ತೀವಿ. OMR ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಕ್ಕಂಥ ಒಂದು ಡಿವೈಸ್. ಅದೇನು ಮಾಡುತ್ತೆ, ಈ ಡಾಟ್ಸ್ಗಳನ್ನು ರಿಕಗ್ನೈಸ್ ಮಾಡುತ್ತೆ. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ದಿ ಇನ್ಪುಟ್ ಯೂನಿಟ್ಸ್. ಬಟ್ ಅದೇ ಥರನಾಗಿ ನಾನು ನಿಮಗೆ ಪಿಕ್ಚರೈಸ್ ಮಾಡೋಕ್ಕೆ ಒಂದು ಸ್ವಲ್ಪ ಇಲ್ಲಿ ಡಿವೈಸಸ್ಗಳನ್ನು ತೋರಿಸ್ತೀನಿ. ಇನ್ಪುಟ್ ಆಫ್ ದಿ ಕಂಪ್ಯೂಟರ್ ಡಿವೈಸ್. ಇಲ್ಲಿ ಕಾಣಿಸ್ತಾ ಇದೆನಾ ಕ್ಯಾಮ್ರಾ, ಇಟ್ ಈಸ್ ದಿ ಇನ್ಪುಟ್ ಡಿವೈಸ್. ಇಲ್ಲಿ ಕಾಣಿಸ್ತಾ ಇದೆನಾ ಟಚ್ ಸ್ಕ್ರೀನ್, ಇಟ್ ಈಸ್ ಅನ್ ಇನ್ಪುಟ್ ಡಿವೈಸ್. ಇಲ್ಲಿ ಸ್ಕ್ಯಾನರ್ ಕಾಣಿಸ್ತಾ ಇದೆನಾ, ಸ್ಕ್ಯಾನರ್ ಇಸ್ ದ ಇನ್ಪುಟ್ ಡಿವೈಸ್. ತದನಂತರದಲ್ಲಿ ಇಲ್ಲಿ ಮೈಕ್ರೋಫೋನ್ ಯೂಸ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ದ್ಯಾಟ್ ಈಸ್ ಅದು ರೆಕಾರ್ಡಿಂಗ್ ಆಗ್ತಾ ಇದೆ, ಎಕ್ಸಾಂಪಲ್ ಆಫ್ ದಿ ಇನ್ಪುಟ್ ಡಿವೈಸ್. ತದನಂತರದಲ್ಲಿ ಜಾಯ್ ಸ್ಟಾಕ್ ಕಾಣಿಸ್ತಾ ಇದೆ ನೋಡಿರಲಿ, ಜಾಯ್ ಸ್ಟಾಕ್ ಅಂತಕ್ಕಂಥದ್ದು. ಇನ್ನು ತದನಂತರದಲ್ಲಿ ವೆಬ್ ಕ್ಯಾಮ್ ಆಲ್ಸೋ ಈಸ್ ಅನ್ ಇನ್ಪುಟ್ ಡಿವೈಸ್. ತದನಂತರದಲ್ಲಿ ಕೀಬೋರ್ಡ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್. ಮೌಸ್ ಆಲ್ಸೋ ಇನ್ಪುಟ್ ಡಿವೈಸ್. ಇನ್ನು ಟ್ರ್ಯಾಕ್ ಬಾಲ್ ಇದನ್ನು ಕೂಡ ಇನ್ಪುಟ್ ಡಿವೈಸ್ಗೆ ಉದಾಹರಣೆಗಳು. ಇನ್ನು ಇವುಗಳಲ್ಲದೆ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೆಕಗ್ನೈಸರ್, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಇನ್ನು ಆಪ್ಟಿಕಲ್ ಮಾರ್ಕ್ ರೀಡರ್, ಬಾರ್ ಕೋಡ್ ರೀಡರ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಇನ್ಪುಟ್ ಡಿವೈಸಸ್. ಸೊ ದ್ಯಾಟ್ ನೆಕ್ಸ್ಟ್ ಯಾವುದು ಬರುತ್ತೆ, ಕೀಬೋರ್ಡ್ ಅಂತ ಬರುತ್ತೆ. ಸೊ ದ್ಯಾಟ್ ಕೀಬೋರ್ಡಲ್ಲಿ ಸುಮಾರು 104ರಿಂದ 108, ಕೆಲವೊಂದರಲ್ಲಿ 104 ಇರ್ತವೆ, ಕೆಲವೊಂದರಲ್ಲಿ 108 ಕೀಸ್ಗಳಿರ್ತವೆ. ಸೊ ದ್ಯಾಟ್ ಇದರಲ್ಲಿ ಈ ಕಲರ್ ತೋರಿಸಿ ನೋಡಿರಿ, ಇದು ಏನು ಇಂಡಿಕೇಟ್ ಮಾಡುತ್ತಂದರೆ ಕಂಟ್ರೋಲ್ ಕೀಸ್. ಅರ್ಥ ನೋಡಿರಿ, ಕಾಣಿಸ್ತಾ ಇದೆನಾ, ಇವೆಲ್ಲವನ್ನು ನಾವು ಕಂಟ್ರೋಲ್ ಕೀಸ್ ಅಂತ ಕರಿತೀವಿ. ಇನ್ನು ಈ ಒಂದು ರಿಂಕಲ್ಲಿ ಇವೆಲ್ಲ ಏನು ಕರಿತೀವಿ, ಫಂಕ್ಷನಲ್ ಕೀಸ್. ಇಲ್ಲಿ ಫಂಕ್ಷನಲ್ ಕೀಸ್ ಕಾಣಿಸ್ತಾ ಇದೆನಾ, ಇವಕ್ಕೆಲ್ಲ ಫಂಕ್ಷನಲ್ ಕೀಸ್ ಅಂತ ಕರಿತೀವಿ. ಇನ್ನು ಟೈಪಿಂಗ್ ಯೂಸ್ ಮಾಡೋಕ್ಕೆ ಇರ್ತೀವಲ್ಲ, ಇವಕ್ಕೇನು ಕರಿತೀವಿ, ಅಲ್ಫಾ ನ್ಯೂಮೆರಿಕ್ ಕೀಸ್ ಅಂತ ಕರಿತೀವಿ. ಇಲ್ಲಿ ಅಲ್ಫಾಬೆಟ್ಸ್ಗಳು ಇರ್ತವೆ, ನ್ಯೂಮೆರಿಕ್ಸು ಇರ್ತವೆ. ಇನ್ನು ಇಲ್ಲಿ ಒಂದು ಗ್ರೀನ್ ಇಂಕಿಂದ ನಾವೇನು ಮಾಡಿದ್ದೀವಿ ತೋರಿಸಿದ್ವಲ್ಲ, ಈ ಕೀಸ್ಗಳನ್ನ ನಾವೇನು ಕರಿತೀವಿ, ನ್ಯಾವಿಗೇಷನ್ ಕೀಸ್ ಅಂತ ಕರಿತೀವಿ. ಇನ್ನು ಈ ಕಲರಿಂದ ತೋರಿಸಿವಲ್ಲ, ಇಲ್ಲಿ ಇವೆಲ್ಲ ನ್ಯೂಮೆರಿಕ್ ಕೀಪ್ಯಾಡ್ಸ್. ಅರ್ಥ ಆಯ್ತಾ, 1 2 3 4 ಅಂಕಿಗಳಿರ್ತವೆ ಇಲ್ಲಿ. ಇನ್ನು ಇಂಡಿಕೇಟರ್ ಲೈಟ್ಸ್ ಅಂತಕ್ಕಂಥದ್ದು, ಅರ್ಥ ಆಯ್ತಾ, ಇಲ್ಲಿ ಕೊಟ್ಟಿದ್ದೀನಲ್ಲ, ಇಲ್ಲಿ ಲೈಟ್ಸ್ ಇರ್ತವೆ. ನೀವೇನಾದರೂ ಸ್ಕ್ರಾಲ್ ಲಾಕ್ ಆನ್ ಮಾಡಿದಾಗ, ನಂಬರ್ ಲಾಕ್ ಇದು ಮಾಡಿದಾಗ, ಇವೆಲ್ಲ ಏನಪ್ಪ ಆ ಥರ ಇಂಡಿಕೇಟರ್ ಲೈಟ್ಸ್ ಅಂತ ಕರಿತೀವಿ. ಸೊ ದಟ್ ಇಟ್ ಈಸ್ ಅಬೌಟ್ ದಿ ಇಂಡಿಕೇಟರ್ಸ್. ಅಂದರೆ ಕೀಬೋರ್ಡ್ ಬಗ್ಗೆ ನಾವು ತಿಳ್ಕೊಂಡಿವಿ, ಮಾಹಿತಿಯನ್ನು ತಿಳ್ಕೊಂಡಿವಿ. ಸೊ ದ್ಯಾಟ್ ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ CPU ಕುರಿತು ನೋಡ್ತಾ ಹೋಗೋಣ. ಯಾಕಂದರೆ ನಾವು ಇವಾಗ ಏನು ಮಾಡಿದ್ವಿ, ಇನ್ಪುಟ್ ಯೂನಿಟನ್ನು ಕಂಪ್ಲೀಟ್ ಮಾಡಿದ್ವಿ.
ಇನ್ಪುಟ್ ಯೂನಿಟಲ್ಲಿ ಯೂನಿಟ್ ಅಂದರೆ ಏನು, ಇನ್ಪುಟ್ ಡಿವೈಸಸ್ಗಳಿಗೆ ಯಾವ್ಯಾವ ಉದಾಹರಣೆಗಳು, ಆಮೇಲೆ ಕೀಬೋರ್ಡ್ ಕುರಿತು ಕೂಡ ನಾವು ಏನು ಮಾಡಿದ್ವಿ, ಮಾಹಿತಿಯನ್ನು ಪಡೆದುಕೊಂಡಿವಿ. ಸೊ ಅಟ್ ಮುಂದಿನ ವಿಡಿಯೋದಲ್ಲಿ ನಾವು ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಸಿ ಪಿ ಯು ಆದಮೇಲೆ ಏನು ಮಾಡೋಣ, ಔಟ್ಪುಟ್ ಡಿವೈಸಸ್ ನೋಡೋಣ. ಔಟ್ಪುಟ್ ಡಿವೈಸಸ್ ಆದಮೇಲೆ ನೋಡೋಣ ಮೆಮೊರಿ ಸಿಸ್ಟಮನ್ನು ನೋಡೋಣ. ಇನ್ನು ಮೆಮೊರಿ ಸಿಸ್ಟಮ್ ಆದಮೇಲೆ ನೋಡೋಣ ಸಾಫ್ಟ್ವೇರ್ಸ್ಗಳ ಬಗ್ಗೆ ನೋಡೋಣ. ಸಾಫ್ಟ್ವೇರ್ಗಳಾದಮೇಲೆ ಏನು ನೋಡೋಣ ನಾವು, ನೆಕ್ಸ್ಟ್ ನಿಮಗೆ ಇನ್ನೊಂದು ಟಾಪಿಕ್ ಬರುತ್ತೆ ಅಂದರೆ ಇಂಟರ್ನೆಟ್ ಅಂತ ಬರುತ್ತೆ. ಇಂಟರ್ನೆಟ್ ಬಗ್ಗೆ ನೋಡೋಣ, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನೋಡೋಣ, ಇನ್ನು ತದನಂತರದಲ್ಲಿ ನಿಮಗೆ ನೆಟ್ವರ್ಕಿಂಗ್ ಬಗ್ಗೆ ನೋಡೋಣ. ಸೊ ದ್ಯಾಟ್ ವಿ ಆರ್ ಕವರಿಂಗ್ ದ ಸೀರಿಯಲಿ ನಾವೇನು ಮಾಡೋದು, ಕ್ರಮಬದ್ಧವಾಗಿ ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಬಟ್ ಯು ಹ್ಯಾವ್ ಟು ಡೂ ಒನ್ ಥಿಂಗ್, ದ್ಯಾಟ್ ಈಸ್ ಐ ರಿಕ್ವೈರ್ಸ್ ದ ಸಪೋರ್ಟ್ಸ್ ಆಫ್ ಯು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ, ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಎಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮತ್ತು ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.